ಯಾರಾದ್ರೂ ಹೇಳ್ತಾರೆ ಕರ್ತನು ಒಳ್ಳೆಯವನಂತ. कोई तो कहेंगे परमेश्वर भले हैं, ಆತನು ಒಳ್ಳೆಯವನ. वो भले हैं. ಬಹಳಷ್ಟು ಸಂಗತಿಗಳು ನಡೀತಾ ಇವೆ. बहुत सारी चीजें हो रही हैं. ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता है, ಶುದ್ಧನು ತನ್ನನ್ನು ಇನ್ನೂ ಶುದ್ಧಪಡಿಸಿಕೊಳ್ಳಲಿ. जो शुद्ध है वो अपने आप को और भी पवित्र बनाए. ನಾನು ಹೇಳೋದನ್ನ ध्यान ನಿಮ್ಮದಿದೆ ತಾನೆ? जो मैं कह रहा हूँ उस पर आपका ध्यान है ना? ಆಮೆನ್. ಅಶುದ್ಧನ जो अशुद्ध है ತನ್ನನ್ನು ಇನ್ನೂ ಅಶುದ್ಧ ಮಾಡಿಕೊಳ್ಳಲಿ. वो अपने आप को और भी अशुद्ध बनाए. ನೋಡಿ, देखिए ಈ ಕೊನೆ ದಿನಗಳಲ್ಲಿ इन आखिरी दिनों में ಇವೆರಡೂ ವಿಪರೀತವಾಗ್ತವೆ. यह दोनों चीजें बहुत विपरीत होंगे. ಮೋಸ ಹೋಗ್ಬೇಡ್ರಿ. आप धोखे में मत पड़िएगा. ಮೋಸ ಹೋಗ್ಬೇಡ್ರಿ. आप धोखे में मत पड़िए. ನಾನು ಹೇಳಿದೆ ಮೋಸ ಹೋಗ್ಬೇಡ್ರಿ. मैंने कहा धोखे में मत पड़िए. ಕರ್ತನು ಅಸಹ್ಯವನ್ನ ಸಹಿಸುವನಲ್ಲ. परमेश्वर असह्य को सहने वाले नहीं हैं. ಕೇಳ್ತಾ ಇದ್ದೀರಾ? क्या आप सुन रहे हैं? ಕರ್ತನು ಪರಿಶುದ್ಧನ. परमेश्वर पवित्र है. ಆತನು ಪರಿಶುದ್ಧತೆಯನ್ನ ಪ್ರೀತಿಸುವವನು. वो पवित्रता से प्यार करने वाले प्रभु है. ಜನ लोग ಮಹತ್ ಕಾರ್ಯಗಳ ಹಿಂದೆ चमत्कारों के पीछे ಏನಂತೀರ, ಬಟ್ಟೆ ಬರೆ ಚಮಕ್ ತಮಕ್ ಅಂತೀವಲ್ಲ ಹಿಂದಿಯಲ್ಲಿ, ಅದ್ರ ಹಿಂದೆ कपड़े चमक धमक, उसके पीछे ಕೊನೆ ದಿನದಲ್ಲಿ ಎಲ್ಲ ವಿಷಯಗಳು ಬರ್ತದೆ. आखिरी दिनों में सारे विषय आएंगे. ಆದ್ರೆ ಒಂದ್ ನೆನಪಿರ್ಲಿ, लेकिन एक बात आप याद ನೀವು रखिएगा, ಕರ್ತನಿಗೆ ಮೀಸಲಾಗಿರ್ರಿ. आप परमेश्वर के लिए अलग होकर रहिए. ನಿಮ್ಮನ್ನ ಪರಿಶುದ್ಧವಾಗಿ अपने आप को पवित्र मानकर आप रखिए. ಆಮೇನ್. आमेन. ನಾಯಕರುಗಳು सारे नायक ಸ್ಟೇಜ್ ಮೇಲೆ ನಿಂತ್ಕೊಂಡು ಸೇವೆ ಮಾಡುವರು. स्टेज पर रुककर सेवकाई करने वाले, ಸರಿಯಾದ ಮಾದರಿಯನ್ನು ಬಿತ್ತದೆ एक ठीक उदाहरण को बिना बोए ಯವನಸ್ಥ ಸಂತತಿಗೆ, सारे युवकों को, ವರ್ಷ ಆರಾಧನೆ ನಾಯಕರುಗಳು आराधना नायक ದೀನತೆ, दीनता, ಪರಿಶುದ್ಧತೆ पवित्रता, ಇವುಗಳನ್ನ ಪ್ರತಿಬಿಂಬಿಸುವುದನ್ನ ಬಿಟ್ಟು इन सारी चीजों को प्रतिबिंबना करना छोड़कर ಬಟ್ಟೆ ಬರೆ, कपड़े, ಸ್ಟೈಲ್, स्टाइल, ಗ್ಲಾಮರ್, ग्लैमर, ಗಾಗಲ್, गॉगल, ಇವುಗಳನ್ನೆಲ್ಲ ಪ್ರತಿಬಿಂಬಿಸ್ತಾ ಇದೆ. इन सारी चीजों को वो प्रतिबिंबना कर रहे हैं. ಲೋಕಕ್ಕೂ ನಮಗೂ ಏನು ವ್ಯತ್ಯಾಸ ಉಳಿತಾ ಇಲ್ಲ. दुनिया और हम में कोई व्यत्यास नहीं बच ಮೋಸ रहा. ಹೋಗ್ಬೇಡ್ರಿ. आप धोखे में मत पड़िएगा. ಮೋಸ ಹೋಗ್ಬೇಡ್ರಿ. आप धोखे में मत पड़िए. ಬರೀ ಹಾಡು ಚೆನ್ನಾಗಿದ್ದು ಮಾತ್ರಕ್ಕೆ ಹಾಡುಗಾರರು ಚೆನ್ನಾಗಿದೆ ಅಂತಲ್ಲ. सिर्फ गाना अच्छा है इसका मतलब ये नहीं है कि गायक भी अच्छा है. ಯೇಸು ಸ್ವಾಮಿಯನ್ನು ಹೊತ್ತುಕೊಂಡಂತ ಕತ್ತೆಯನ್ನು ನೆನಪಿಸಿಕೊಳ್ಳಿ. यीशु मसीह को उठाने वाले उस गधे को आप याद कीजिए. ಅದು ಗಾಗಲ್ ಹಾಕೊಂಡು ನಡಿಲಿ, वो गॉगल पहनकर घूमे ಇನ್ನೇನೋ ಹಾಕೊಂಡು ನಡಿಲಿ, या फिर कुछ भी पहनकर घूमे, ಬಟ್ಟೆ ಜನ ಹಾಸಿದ್ದು ಕತ್ತೆಗಲ್ಲ, ಅದರ ಸವಾರನಾದಂತ ಯೇಸುವಿಗೆ. लेकिन लोग उस गधे के लिए नहीं, लेकिन उस पर सवार यीशु मसीह के लिए उन्होंने. ದೇವರು ಜನರು ನಿಮ್ಮ ಹಾಡುಗಳನ್ನ ಕೇಳ್ತಾ ಇದ್ದದ್ದು ನಿಮ್ಮ ನಿಮಿತ್ತವಲ್ಲ, ನೀವು ಹೊತ್ತಿರುವ ಯೇಸುವಿನ ನಿಮಿತ್ತ. लोग आपके गानों को आपके निमित्त नहीं देख रहे, लेकिन आप उठाने वाले यीशु मसीह के निमित्त. ಯಾವ ದಿನ ನಿನ್ನ ಸವಾರನ ನಿನ್ನ ಬಿಟ್ಟು ಇಳಿತಾನೋ, जिस दिन आपका सवार आपको छोड़कर ಆ ದಿನ उतरेंगे, ಕತ್ತಿಗಿಂತಲೂ ಕಡಿ ಆಗ್ತೀಯ. उस दिन गधे से भी तुच्छ आप होंगे. ಎಚ್ಚರಿಕೆ ಇರಲಿ. आप चौकस रहिएगा. ತಮಗೂ ಹೇಳ್ತೀನಿ ನಾನು, मैं आपसे भी कहता हूँ, ಯೇಸುವನ್ನು ಹಿಂಬಾಲಿಸಿ ಹೊರತು ಕತ್ತೆ ಅನ್ನಲ್ಲ. यीशु मसीह के पीछे जाइए, लेकिन गधे के पीछे नहीं. ಕೇಳ್ತಾ ಇದ್ದೀರಾ? क्या आप सुन रहे हैं? ಪರಿಶುದ್ಧರಾಗಿರ್ಬೇಕಲ್ವಾ? पवित्र बनकर रहना है. ತಪ್ಪ? गलती है? ದೇವ್ರ ಪರಿಶುದ್ಧತೆಯನ್ನು ಕೇಳೋದು ತಪ್ಪ? परमेश्वर पवित्रता मांगना क्या गलत है? ಆಮೆನ್. आमेन. ಬೋಧಿಸೋದಕ್ಕೆ प्रचार करने के लिए ವಚನ ಉಂಟು, वचन है, ಆದ್ರೆ ಇಲ್ಲಿರುವಂತ ದೇವರ ಆತ್ಮನ ಪ್ರಸನ್ನತೆ, लेकिन यहाँ पर रहने वाले पवित्र आत्मा का उपस्थिति, ನಡೆಯೋ ನಡೀತಾ ಆತನ ಚಲಿಸ್ತಾ ಇರುವ ರೀತಿ, वह कार्य करने वाला तरीका ಬ್ಯೂಟಿಫುಲ್ ಆಗಿದೆ. बहुत सुंदर है. ಅನೇಕರಿಗೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, कई लोगों को पवित्र आत्मा कह रहे ಚಿಂತೆ हैं, ಮಾಡಬೇಡ್ರಿ, आप चिंता मत कीजिए, ನಂಬಿಕೆ ಇರಲಿ, विश्वास रहे, ಸಮಾಧಾನ ಇರಲಿ, शांति रहे. ಕರ್ತನು ಏನೋ ಒಂದು ಸಂಗತಿಯನ್ನು ಮಾಡ್ಲಿಕ್ಕೆ, परमेश्वर कुछ तो करने वाले हैं, ಏನೋ ಒಂದು ಸುಂದರವಾದ ಸಂಗತಿಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. कुछ तो सुंदर चीज को परमेश्वर करने वाले बिड़दिल्ला हैं. आपके हाथ को वो नहीं छोड़ेंगे. He will not leave you. वो अभी आपको नहीं बिड़दिल्ला छोड़ेंगे. ಅವನು. आपके हाथ को वो नहीं छोड़ेंगे. ಎಷ್ಟೊಂದು ಜನರಿಗೆ ಪ್ರವಾದನೆ ಮಾತುಗಳು ಬರ್ತಾ ಇದೆ ಗೊತ್ತಾ? कितने लोगों को भविष्यवाणी के वचन आ रहे हैं आप जानते हो. ಈಗ ನಾವು ಒಬ್ಬರಿಗೆ ಹೇಳಿದ್ರೆ ಎಲ್ಲರೂ ಅಲ್ಲಿ ಲಕ್ಷ ಕೊಡ್ತಾರೆ, ಮತ್ತೊಬ್ಬರ ಕಡೆ ಲಕ್ಷ. ಅದು ಹೆಂಗೆ ನಡೆಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಡೋರಿಸ್, I'm telling you, he will not leave your hand. मैं आपसे कहता हूँ, परमेश्वर आपके हाथ को नहीं छोड़ेंगे. ಕೇಳ್ತಾ ಇದ್ದೀರಾ? क्या आप सुन रहे हैं? ದೇವರು ನಿಮ್ಮ ಕೈ ಬಿಡೋದಿಲ್ಲ. परमेश्वर आपके हाथ को नहीं छोड़ेंगे. ನಂಬಿಕೆ ಇರಲಿ, विश्वास रहे.
have faith, विश्वास रहे, trust him. उन पर भरोसा रखिए। ಸುಮ್ಮನೆ ಬಿರುಗಾಳಿ ನೋಡಿ ನೀವು ಹೆದರಬೇಡ್ರಿ, खामखा तूफान को देखकर मत डरिए, ಅದು ಬರ್ತದೆ ಹೋಗ್ತದೆ, वो आएगा और ಆ जाएगा, ಅಲೆಗಳ ಮೇಲೆ ನಡೆದ ಪಾದಗಳನ್ನು ನೋಡ್ರಿ, लेकिन उस बहावों पर चलने वाले उन कदमों को आप ಆ देखिए, ಪಾದಗಳು ನಿನ್ನ ಜೊತೆಗಿದೆ. वह कदम आपके साथ है। ಪೇತ್ರನ ಮುಳುಗೋದನ್ನ ನೋಡಿ ಆತ ನಗಲಿಲ್ಲ, पेतरुस डूबता हुआ देख वो नहीं हंसे, ಪೇತ್ರನ ಮುಳುಗೋದನ್ನ ನೋಡಿ ಆತನ ಹಾಸ್ಯ ಮಾಡಲಿಲ್ಲ, पेतरुस डूबता हुआ देख उन्होंने मजाक नहीं बनाया, ಆ ಗಳಿಗೆಯಲ್ಲಿ ಗದರಿಸಲೂ ಇಲ್ಲ, और उस समय में डांटा भी नहीं, ಮೊದಲು ಅವನನ್ನ ಕೈ ಚಾಚಿ ಎತ್ತಿದ, पहले उसके हाथ को पकड़कर उन्होंने उठाया, ನಂತರ ಗದರಿಸ್ದ. और उसके बाद उन्होंने डांटा। ನೀನು ತೊಂದರೆಯಲ್ಲಿರುವಾಗ ಗದರಿಸೋದಿಲ್ಲ, तुम तकलीफ में जब हो तब वो नहीं ಮೊದಲು ನಿನ್ನ डांटते, ಅದರೊಳಗಿಂದ ತೆಗಿತಾನೆ, पहले आपको उसमें से निकालेंगे ಆಮೇಲೆ ಗದರಿಸ್ತಾನೆ. और उसके बाद डांटेंगे। ಯಾಕೆ ಮಾಡ್ಲಿಕ್ಕೆ ಹೋಗಿದ್ದೆ, क्यों तुम वो करने गए थे, ಬೀಳ್ತಿ ಅಂತ ಗೊತ್ತಿದ್ದು, तुम गिरोगे कैसे ನಂತರ पता था, ಗದರಿಸ್ತಾನೆ. उसके बाद वो ಆದ್ರೆ डांटेंगे, ಆ ಗಳಿಗೆಯಲ್ಲಿ लेकिन उस समय में ಕೈ ಚಾಚಿ ನಿನ್ನ ಮೇಲೆ हाथ बढ़ाकर आपको ऊपर उठाएंगे। ಕೇಳ್ತಾ ಇದ್ದೀರಾ? क्या आप सुन रहे हैं? ನಂಬಿಕೆ ಇರ್ಲಿ, विश्वास रहे, ಯಾರಾದ್ರೂ ಹೇಳಿ ನಂಬಿಕೆ, कोई तो कहिए विश्वास रहे, ನಂಬಿಕೆ ಇರ್ಲಿ. विश्वास रहे। ಗೋಲಿಯಾತನು ದಾವಿದನನ್ನು ಹುಡುಕಿ ಬರ್ಲಿಲ್ಲ, गोलियात दाऊद को ढूंढते हुए नहीं आया, ಆದ್ರೆ ಗೋಲಿಯಾತನ ಬಳಿಗೆ ದಾವಿದನು ಓಡೋದ, लेकिन गोलियात के पास दाऊद दौड़ते हुए गया, ಗ್ಯಾರಂಟಿ ಇತ್ತು, क्योंकि वो निश्चय उसको था, ಯಾಕಂದ್ರೆ ಮುಂದೆ ಅವನಿಗೆ ಬೆಳೆದು ಬರಿಲಿಕ್ಕಿದ್ದ. क्योंकि वो आगे बढ़ने वाला था। ಕೆಲವರು ರಥಗಳಲ್ಲಿ ನಂಬಿಕೆ ಇಡ್ತಾರೆ, थोड़े लोग रथों पर विश्वास ಕೆಲವರು रखते हैं, ಸೇನೆಗಳಲ್ಲಿ ನಂಬಿಕೆ ಇಡ್ತಾರೆ, थोड़े लोग सेना पर विश्वास ಆದ್ರೆ रखते हैं, ನಾವಾದರೂ लेकिन हम तो ಯೆಹೋವನ ಮೇಲೆ ಭರವಸೆ यहोवा पर भरोसा रखते some हैं। trust in chariots, थोड़े लोग रथों पर some in विश्वास करते हैं horses, और सब घोड़ों के बल but पर, we will remember the name of the Lord. लेकिन हम परमेश्वर के नाम को ಗೊತ್ತಿತ್ತು स्मरण ಅವನಿಗೆ करेंगे। वो जानता था, ಓಡ್ದವನು. वो भागा। 2024 ನಮ್ಮ ಬಳಿಗೆ ಬರೋದಿಲ್ಲ, 2024 हमारे पास नहीं ನಾವು आएगा, ಬಳಿಗೆ ಓಡ್ತೀವಿ. लेकिन हम उसके पास दौड़ेंगे। ಆಲ್ರೆಡಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, हमने दौड़ना प्रारंभ कर ಯಾಕಂದ್ರೆ दिया है, ಸಿದ್ಧವಾಗಿದ್ದೀವಿ. क्योंकि हम तैयार हैं, we are ready. हम तैयार हैं। ಏನಿದೆ ಗೊತ್ತು, क्या है हम जानते हैं, ಗೋಲಿಯಾತ ಉಳ್ತಾನಂತ ಗೊತ್ತು, गोलियत आएगा क्योंकि हम जानते हैं, ಅದಕ್ಕೋಸ್ಕರ ಓಡ್ತಾ ಇದೀವಿ 2024. इसीलिए ಕೆಲವರು 2024 में हम दौड़ रहे 2024 ಬಗ್ಗೆ हैं। ಭಯ ಉಂಟಾಗ್ತಾ ಇದೆ, थोड़े लोग 2024 को देखकर डर रहे हैं, ಅದು ನೀವು ಭಯ ಪಡೋದು ಅವಶ್ಯ ಇಲ್ಲ. लेकिन आपको डरने की जरूरत नहीं है, ಯಾಕಂದ್ರೆ क्योंकि ವಾಗ್ದಾನ ಏನಂದ್ರೆ, वायदा क्या ದೇವರು है, ಯೆಹೋಶುವನಿಗೆ ಹೇಳಿದ, परमेश्वर ने यहोशुआ से कहा, ಕರ್ತನ ಮಂಜೂಷವನ್ನು ಹೊತ್ತುಕೊಂಡ ಮಹಾಯಾಜಕರ ಪಾದಗಳು परमेश्वर के संदूक को उठाने वाले महायाजकों के कदम ಯೋರ್ದನಿನ ನೀರಿಗೆ ತಟ್ಟುತ್ತಾ ಇದ್ದಂತೆ योर्दान की नदी को जैसे छू रहे हो, ಯೋರ್ದನ್ 2 ಭಾಗವಾಯಿತು. योर्दान 2 भागा हो गया। ಮಂಜೂಷವನ್ನು ಮಾತ್ರ ಕೆಳಗಿಡಬೇಡ, परमेश्वर के संदूक को नीचे मत रखना, ಯಾಕಂದ್ರೆ ಯೋರ್ದನ್ 2 ಭಾಗ ಆಗಿರೋದು ಮಹಾಯಾಜಕರ ಪಾದಗಳ ನಿಮಿತ್ತವಾಗಲ್ಲ, ಅವರು ಹೊತ್ತ ಮಂಜೂಷದ ನಿಮಿತ್ತವಾಗಿ. क्योंकि योर्दान 2 भागा उनके कदमों की वजह से नहीं, लेकिन जो संदूक को उन्होंने उठाया उसके वजह से वो हुआ है। ದೇವರು ನಿನ್ನ ಯೋರ್ದನನ್ನ 2 ಭಾಗ ಮಾಡೋದು परमेश्वर आपके योर्दान ನಿನ್ನ को 2 ಪಾದಗಳ भागा ನಿಮಿತ್ತ ಅಲ್ಲ, करना आपके कदमों की वजह से नहीं ನೀನು है, ಹೊತ್ತಿರುವ ಅಭಿಷೇಕದ लेकिन ನಿಮಿತ್ತ. आप उठाकर चलने वाले अभिषेक के वजह से वो होगा। ನಮಗೆ ಹೊಗಳಿಕೊಳ್ಳೋದಕ್ಕೆ ಆಸ್ಪದವಿಲ್ಲ, हमें अब बड़ापन करने के लिए कोई मौका नहीं, ಕರ್ತನ ಮಂಜೂಷವನ್ನು ಕೆಳಗಿಡಬೇಡ. परमेश्वर के संदूक को नीचे मत रखना। ಆಮೆನ್. ಗಲಾತ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ गलातियों का पुस्तक उसका 4था अध्याय 21ನೇ ವಚನದಿಂದ ದಯಮಾಡಿ ಓದ್ತೀರಾ? 21वें वचन से कृपया करके आप पढ़ेंगे। ಧರ್ಮಶಾಸ್ತ್ರಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ, ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೋ? ದೇವರು ಪೌಲನು ಯಹೂದ್ಯರಿಗೆ ಬರಿತಾ ಇದ್ದಾನೆ, ಆಯ್ತಾ? पौलुस यहूदियों के लिख रहा है, ನನಗೆ ಹೇಳಿರಿ, ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು, ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನೋ ವಾಗ್ದಾನದ ಫಲವಾಗಿ ಹುಟ್ಟಿದನು. ಸಾಕು. ಆಮೆನ್. आमेन। ದಯವಿಟ್ಟು ನನ್ನ ನೋಡ್ತೀರಾ? कृपया करके मेरी और आप क्या देखेंगे? ಒಂದು ಸ್ವಲ್ಪ ಕ್ಷಣ, ಒಂದು ಸ್ವಲ್ಪ ಸಮಯ ವಾಕ್ಯ ಹಂಚ್ಕೊಳ್ತೀನಿ, ಕೇಳ್ತೇನೆ. थोड़ा सा समय में वचन बताऊंगा, सुनिए। ಇಲ್ಲೇ ಇರೋದಾಗಿದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳಿ. ಒಂದು ಅಮೂಲ್ಯವಾದದನ್ನ ದೇವರು ಗೋಚರಿಸಿರುವುದನ್ನ, एक अमूल्य विषय को परमेश्वर बताने वाले हैं। ನಾನು ನಿಮ್ಮ ಜೊತೆ ನಿಮ್ಮ ಮೇಲೆ ಅದು ವರ್ಗಾವಣೆ ಆಗಲಿ ಎಂದಾಗ ಆಶಿಸ್ತೇನೆ. आपके ऊपर वो उतर आए कि मैं आशा रखता हूँ। ಎಷ್ಟು ಜನರ ಬಳಿಯಲ್ಲಿ ಸತ್ಯವೇದವಿದೆ, कितने लोगों के पास पवित्र शास्त्र है कि आप दिखाएंगे? ಥ್ಯಾಂಕ್ ಯು.
ಪ್ರತಿ ವಾರ ದಯವಿಟ್ಟು ನಿಮ್ಮ ಸತ್ಯವೇದನ ಹಿಡ್ಕೊಂಡು ತಗೊಂಡು ಬರ್ಬೇಕು. हर हफ्ता कृपया करके आपके पवित्र शास्त्र को आप ले ನಾವು आइएगा. ಇಷ್ಟೊಂದು ಆರಾಧನೆಗೆ ಆತನ ಪ್ರಸನ್ನತೆಗೆ ನಾವು ಒಗ್ಗಿಕೊಂಡಿದ್ದೇವೆ ಅಂದ್ರೆ इतना उनके आराधना और उपस्थिति में हम चिपके हैं कि ನಮ್ಮ ಸಭೆಯಲ್ಲಿ हमारे कलीसिया में ಇಷ್ಟೊಂದು ಜನರಿಗೆ इतने सारे लोगों को ಈಗ ನಾವು ಕೈ ಎತ್ರಿ ಅಥವಾ ಏನೋ ಆತನನ್ನ ರುಚಿಸಿರಿ ಅಂತ ಹೇಳೋದು ಅವಶ್ಯನೇ ಇಲ್ಲ. अभी हाथों को उठाइए, उनको चक्कर देखिए कि बताने की जरूरत नहीं है. ಅಲ್ವಾ? सही है. ಈಗ ನಾನು ಹೊರಗಡೆ ಬೋಧನೆಗೆ ಹೋಗುವಾಗ बाहर जब मैं प्रचार करने के लिए जाता हूँ ಅಲ್ಲಿ ದೇವರ ಪ್ರಸನ್ನತೆ ದೇವರ ಪ್ರಸನ್ನತೆ ಬಲವಾದ ರೀತಿಯಲ್ಲಿ ಇಳಿದು ಬರ್ತದೆ. वहाँ पर परमेश्वर का उपस्थिति बलशाली और से उतर आता ಆದ್ರೆ है. ಜನರಿಗೆ ಆತನ ಪ್ರಸನ್ನತೆಗೆ ಹೇಗೆ ಪ್ರತಿಕ್ರಿಯಿಸೋದಂತೆ ಗೊತ್ತಿರೋದಿಲ್ಲ. लेकिन उनकी उपस्थिति को कैसे प्रतिक्रिया देना है कि लोगों को पता नहीं है. ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. वो ऐसे ही खामोशी से खड़े रहते हैं. ಹೊರಗಡೆ ಹೋದಾಗ ನನಗೆ ತುಂಬಾ ಕಷ್ಟ ಆಗ್ತದೆ ಕೆಲವೊಂದು ಸಾರಿ. बाहर जब जाता हूँ मुझे कई बार थोड़ा तकलीफ होता है. ಯಾಕಂದ್ರೆ ಈಗ ನಾವು ಸಭೆಯಾಗಿ क्योंकि हम एक कलीसिया होकर ನಾವು ಬಹಳ ಫ್ಲೆಕ್ಸಿಬಲ್ ಆಗಿದ್ದೀವಿ. हम बहुत ही फ्लेक्सिबल हैं. ಅಲ್ವಾ? सही है. ಒಂದ್ ವೇಳೆ ಆತನ ಆರಾಧನೆಯ ಪ್ರಸನ್ನತೆ ಬಂದ್ರೆ अगर उनकी आराधना का उपस्थिति आता ನಾವು है ವಾಕ್ಯ तो ಬೋಧಿಸಲೇಬೇಕಂತ ಮೊಂಡತನ ಮಾಡೋದಿಲ್ಲ. हम वचन प्रचार करना ही है कि ಆ जिद्दीपन ರವಿವಾರ नहीं करते. ಪೂರ್ಣ ಹೃದಯದಿಂದ ಆತನನ್ನು ಆರಾಧಿಸ್ಬಿಡ್ತೀವಿ. वह रविवार पूरे हृदय से उनकी आराधना कर देते अल्वा? हैं. सही है. ವಾಕ್ಯದ ಪ್ರಕಟಣೆಗಳನ್ನು ಹರಿತಾ ಇದ್ರೆ वचन के प्रकटीकरण अगर बह रहे हैं ನಾವು तो ಆರಾಧನೆ ಮಾಡ್ಬೇಕಂತ ಒತ್ತಾಯ ಮಾಡೋದಿಲ್ಲ. हम आराधना करना है कि दबाव नहीं डालते. ಸಂತೋಷದಿಂದ ಆ ವಾಕ್ಯಗಳನ್ನು ಸ್ವೀಕರಿಸಿಕೊಳ್ತೀವಿ. खुशी के साथ उन वचनों को हम स्वीकारते हैं. अल्वा? सही है. ಪವಿತ್ರಾತ್ಮನ ಸಭೆ, पवित्र आत्मा का कलीसिया है. ಆತನ ಚಲನೆ, उनका बहाव, ನಾವ್ ಎಷ್ಟರವರು हम कितने के हैं. ಅಲ್ವಾ? सही है. ಸೊ ಹೊರಗಡೆ ಹೋದಾಗ इसलिए जब बाहर मैं जाता हूँ ದೇವರ ಪ್ರಸನ್ನತೆ ಹೇರಳವಾಗಿ ಬರುವಾಗ परमेश्वर का उपस्थिति बहुत आए तिथि से जब उतर ಕೆಲವು आता ಸಾರಿ ನನಗೆ है ಕಷ್ಟ ಆಗ್ಬಿಡ್ತದೆ. कई बार मुझे कठिन नहीं महसूस ಯಾಕಂದ್ರೆ होता है ಕರೆದಿರೋ ಪಾಸ್ಟರ್ क्योंकि बुलाने वाले पासवान ವಾಕ್ಯದ ಬಗ್ಗೆ ಹಸಿವು ಇರ್ತದೆ, ನಮ್ಮ ಜನರಿಗೆ ಇವ್ರು ಹೇಳ್ಬೇಕಂತ ಆಸೆ ಇಟ್ಕೊಂಡಿರ್ತಾರೆ. वचन के बारे में भूख हमारे लोग आदर आशा देवर रखते आत्मा हैं चलस्ता करके। इर्ताने। लेकिन पवित्र आत्मा कार्य करते रहते हैं. ಏನಾಗುತ್ತಂದ್ರೆ ದೇವರಾತ್ಮ ಚಲಿಸುವಾಗ पर पवित्र आत्मा जब कार्य करते हैं क्या होता है, ನಿಮ್ಮ ಅಂತರಂಗವ ನಿಮ್ಮ ಗಂಡನಿಗೂ ಗೊತ್ತಿಲ್ಲ, ನಿಮ್ಮ ಹೆಂಡತಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. आपका अंतरंग जो है आपके पति पत्नी मैं भी ಆದ್ರೆ नहीं जानता. ಹಾಡುಗಳಲ್ಲಿ ಆತನಿಗೆ ಸೇವೆ ಮಾಡ್ತಾ ಇರುವಾಗ लेकिन गानों के साथ उनकी सेवकाई जब आप करते हो ಅಂತರಂಗದಲ್ಲಿರುವಂತ ನೋವಾಗಲಿ ಕಷ್ಟವನ್ನ ಬಲ್ಲಾತನು. वह अंतरंग में रहने वाला दर्द या दुख वो ನೋಡಿ जानने वाला ಆತನ ಇನ್ನೊಂದು परमेश्वर है. ಹೆಸರೇನೆಂದ್ರೆ उनका और एक नाम क्या है, ದ ಬಾಮ್ ಆಫ್ ಗಿಲ್ಯಾದ್, ಗಿಲ್ಯಾದಿನ ಎಣ್ಣೆ. गिलियादी का तेल, ಅಂದ್ರೆ ಗುಣಪಡಿಸುವ ಎಣ್ಣೆ. इसका मतलब चंगाई देने वाला तेल. ಆ ಎಣ್ಣೆ, वह तेल, ಆ ಪ್ರಸನ್ನತೆ वह उपस्थिति ನಿಮ್ಮ ಹೃದಯಗಳಲ್ಲಿ ಹರಿದು ಬರಲಿ. आपके हृदय में बहकर आने लगता ಎಷ್ಟೋ है. ಜನರಿಗೆ ಅನಿಸಿರ್ಬೇಕು ನೋಡಿ, कितने तो लोगों को ಏನೋ ಒಂದು महसूस किया ಸಮಾಧಾನ, होगा, कुछ तो एक शांति, ಏನೋ ಒಂದು ಸಮಾಧಾನ कुछ तो समाधान ಅನಿಸಿದೆ. ಯಾವಾಗ आपको कभी तो लगा है. ಯಾಕಪ್ಪ ಅಂದ್ರೆ वो क्यों होता है, ದೇವರ ಆತ್ಮನು ಗುಣಪಡಿಸುವ ಎಣ್ಣೆಯನ್ನ ಸವರಿ परमेश्वर का आत्मा चंगाई के ನಮ್ಮ तेल को ಅಂತರಂಗವನ್ನ डालकर ಗುಣಪಡಿಸ್ತಾರೆ. हमारे अंतरंग को चंगाई देते ಅವಾಗ हैं. ನನಗೆ ಬೋಧಿಸಬೇಕು ಅನ್ನುವಂತ ಮೊಂಡತನ ಇದ್ರೆ तब मुझे प्रचार करना है कि जिद्दीपन रहेगा तो ನಾವು ಆತನ ಚಲನೆಯನ್ನು ಕೆಡಿಸ್ಬಿಡ್ತೀವಿ. हम उनके बहाव को बर्बाद कर देंगे. ಆಮೇನ್ ಆಮೇನ್. ಅದಕ್ಕೆ ನಿಮ್ಗೆ ಏನಾದ್ರೂ ಕಂಪ್ಲೇಂಟ್ ಇದ್ರೆ, इसलिए अगर कोई शिकायत आपको है ನಮ್ಮ तो ಚರ್ಚಲ್ಲಿ ಯಾವ್ದು ಏನಂತ ಗೊತ್ತಿರಲ್ಲಪ್ಪ, हमारे कलीसिया में क्या है कि कुछ पता ಎಂತದ್ದು नहीं ಅಂದ್ರೆ चलता, ये किस तरीका का है या नहीं, ನೀವು ಅವ್ರಿಗೆ ಉತ್ತರ ಕೊಡಿ. आप उत्तर दीजिए. ಬ್ರದರ್, मेरे भाई, ಸಿಸ್ಟರ್, मेरी बहन, ಅಂಕಲ್, अंकल, ಆಂಟಿ, आंटी, ಅಣ್ಣ, भाई, ತಮ್ಮ, छोटा भाई, ಮತ್ತೇನು ಹೇಳಿದ್ರಪ್ಪ, ಚಿಂತೆ ಇಲ್ಲ. चिंता नहीं है. ದೇವರು ಯಾವ ರೀತಿ ನಡೆಸ್ತಾರೋ परमेश्वर जिस तरह चलाते हैं ಆ ರೀತಿ ನಡೆಯೋದೇ ಸಭೆ. उस तरीके से चलना ही कलीसिया है. ನಮಗೆ ಮ್ಯೂಸಿಷಿಯನ್ಸ್ ಚೆನ್ನಾಗಿದಾರ ಅಂತ ಸುಮ್ಮನೆ ಯಾವಾಗಲೂ ಢಮಾಢಮ ಬಾರಿಸ್ಕೊಂತಿದ್ರೆ ಜನರು ಆಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. हमारे म्यूजिशियंस अच्छे हैं इसलिए हमेशा बजाते रहेंगे आगा तो लोग वहाँ पर सोएंगे, ऐसे नहीं आमीन. होगा. ಇದೀರಾ? आप यहीं पर है. ಗಲಾತ್ಯದವ್ರು ಅಲ್ಲಿ ಒಂದು ಶಬ್ದ, ಬಹಳ ಅಮೂಲ್ಯವಾದಂತ ಶಬ್ದ ಇದೆ. ಗಲಾತ್ಯದವ್ರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹಾಕ್ತಿರಮ್ಮ. गलातियों की पुस्तक 4थे अध्याय में एक बहुत ही अमूल्य शब्द वहाँ पर है. ಓಕೆ, ಅದರಲ್ಲಿ ಬರೆದಿರೋದೇನೆಂದ್ರೆ ಅಬ್ರಹಾಮನಿಗೆ ಎಷ್ಟು ಮಂದಿ ಮಕ್ಕಳಿದ್ರು? अब्राहम को कितने बच्चे थे? 2 ಮಕ್ಕಳು. 2 बच्चे थे. ಒಬ್ಬನು ತೊತ್ತಿನಿಂದ ಅಂದ್ರೆ ಕನ್ನಡದಲ್ಲಿ ಸ್ಲೇವ್, ಗುಲಾಮತನದಿದ್ದ, एक दासी के ओर ದಾಸಿ, से, ದಾಸಿಯಿಂದ. एक दासी के ओर ಒಬ್ಬನು से, ತೊತ್ತಿನಿಂದ ಹುಟ್ಟಿದವನು, एक दासी के ओर से, ಒಬ್ಬನು ಧರ್ಮ ಪತ್ನಿಯಿಂದ ಹುಟ್ಟಿದವನು. एक स्वतंत्र स्त्री से. ತೊತ್ತಿನಿಂದ ಅಂದ್ರೆ ದಾಸಿಯಿಂದ दासी से ಹುಟ್ಟಿದವನ ಹೆಸರು जन्मा उसका, ಇಷ್ಮಾಯೇಲನು. उस बच्चे का नाम इश्माएल है ಅವಳ ಹೆಸರು, ತಾಯಿ ಹೆಸರು ಹಾಗಾರಳು. और उसकी माँ का नाम है हजीरा. ಆದ್ರೆ ಈಗ ನೋಡಿ, ತೊತ್ತಿನ ಮಗನು ಸ್ವಾಭಾವಿಕವಾಗಿ
ಹುಟ್ಟಿದನು. परंतु जो दासी से हुआ वह शारीरिक रीति से जन्मा, ಸ್ವಾಭಾವಿಕವಾಗಿ. स्वाभाविक और से. ಹಂಗಂದ್ರೆ इसका मतलब, ಹಂಗಂದ್ರೆ ಹೆಂಗ್ ಗೊತ್ತಾ? उसका मतलब क्या है आप जानते हो? ದೇವ್ರ ಬಾಜುಕ್ ನಿಂತ್ಕೊಂಡು ಹೇಳ್ದಂಗೆ ನನಗದಕ್ಕೆ ಏನ್ ಸಂಬಂಧ ಇಲ್ಲಪ್ಪ, ನಾನೇನ್ ಮಾಡಿಲ್ಲ. परमेश्वर बाजू में रुककर कह रहे हैं मुझे और उसे कोई संबंध नहीं, मैंने कुछ नहीं किया है. ತಿಳಿತಾ? क्या आप समझ रहे हो? ಮದ್ವೆ ಆದ್ಮೇಲೆ ಮಕ್ಕಳಾಗ್ತವೆ, ಅದ್ರಂಗ ಅವ್ನು ಹುಟ್ಟಿದಾನೆ, ನಾನು ಹುಟ್ಟಿಸ್ಲಿಲ್ಲ. शादी के बाद बच्चे होते हैं, वैसे उसका जन्म हुआ है, मैंने उसको नहीं जन्म दिया है. ಎಷ್ಟು ಜನರಿಗೆ ಅರ್ಥ ಆಗ್ತದೆ? कितने लोगों को समझ आ रहा है? ಪಾಸ್ಟ್ರೆ पासवान जी, ಹಿಂಗಂದ್ಬಿಟ್ರೆ ಹೆಂಗೆ? ऐसे आप कहेंगे तो कैसे? ನಾನು ದೇವರಿಲ್ದೆ ಹುಟ್ಟಿದಿನ? क्या मैं परमेश्वर के बगैर जन्मा हूँ? ದೇವರಿಲ್ದೆ ಏನಾದ್ರೂ ಆಗುತ್ತಾ? क्या परमेश्वर के बिना कुछ हो सकता है? ಹೆಂಗೆ ಪಾಸ್ಟ್ರೆ? पासवान जी, ऐसे ಇವತ್ತು कैसे? ಬಹಳ ಜನರಿಗೆ आज बहुत लोगों को ಸ್ವಲ್ಪ ಸೂಜಿ ಚುಚ್ಚದಂಗೆ ನೋವಾಗುತ್ತೆ. थोड़ा सुई चुभे उतना दर्द होगा. ತಾಳ್ಕೊಳ್ಳಿ, थोड़ा धीरज रखिए, ಅದು ಜೀವ ಕೊಡುವ वो ನೋವಾಗಿರ್ತದೆ, जीवन देने वाला दर्द होगा, ಇಂಪಾರ್ಟೆಂಟ್ ಆಗಿರ್ತದೆ. वो बहुत महत्व होगा. ಕೇಳಿ. सुनिए, ಸ್ವಾಭಾವಿಕವಾಗಿ ಹುಟ್ಟಿದನು दासी के ओर से, जो स्वाभाविक ओर से जिसका जन्म हुआ, ಹಂಗಂದ್ರೆ उसका मतलब ದೇವ್ರದ್ದು ಅದರಲ್ಲಿ ಕೈ ಇಲ್ಲ परमेश्वर का हाथ उसमें नहीं है. ಅಂದ್ರೆ उसका मतलब, ಪಾಸ್ಟ್ರೆ पासवान जी, ದೇವ್ರಿಲ್ದೆ ಹೆಂಗ್ ಹುಟ್ಲಿಕ್ಕೆ ಸಾಧ್ಯ? परमेश्वर के बिना वो कैसे जन्म सकता है? ನಾನು ಹುಟ್ಟಿದ್ದು ದೇವರಿಂದಲೇ ಅಂತೀರಾ? मेरा जन्म भी परमेश्वर से हुआ, बड़ा आप सिंपल कहेंगे. आಗಿದೆ. बहुत आसान है. ಕೇಳ್ತಾ ಇದ್ದೀರಾ? क्या आप सुन रहे हैं? ದೇವರು परमेश्वर ಈ ಭೂಮಿಯನ್ನ ಮಾಡಿದಾಗ इस पृथ्वी को जब उन्होंने रचा, ಸೂರ್ಯ ಗೊತ್ತಾ? सूरज आप जानते हो? ಎಲ್ಲಿ ನಿಮ್ಮ ಅಡಿಗಲ್ ಮನೇಲಿ ಇರ್ತಾನ? ಇಲ್ಲಲ್ಲ, ಸೂರ್ಯ सूरज, ಅವನನ್ನ ಸ್ಥಾನದಲ್ಲಿ ಇಟ್ಟ, उसको उसके जगह में उन्होंने रखा ಆತನ ಬೆಳಕು ಸಿಗುವಂಗೆ ಸರಿಯಾದ ಡಿಸ್ಟೆನ್ಸ್ ಅಲ್ಲಿ ಭೂಮಿಯನ್ನು ಉಂಟು ಮಾಡಿದ. और उसके रोशनी को पाने जैसे ठीक जगह में पृथ्वी को उन्होंने ಈಗ रखा. ಸೂರ್ಯ ಇದ್ದಲ್ಲಿಂದ ಚಲಿಸೋದಿಲ್ಲ. अब सूरज जहाँ है वहाँ से कार्य नहीं ಇಬ್ಬರಲ್ಲಿ ಒಬ್ರು हिलता. ಯಾರು ಚಲಿಸಲೇಬೇಕು. दोनों में से किसी को एक को ಯಾಕೆ हिलना ಅಂತೀರಾ? है. क्यों आप कहते हो? ಸೂರ್ಯನು ಚಲಿಸೋದಿಲ್ಲ, सूरज भी नहीं हिलेगा ಭೂಮಿನೂ ಚಲಿಸೋದಿಲ್ಲ और ಅಂದ್ಬಿಟ್ರೆ पृथ्वी भी नहीं हिलेगा तो ಬರೀ ಅರ್ಧ ಭೂಮಿಗೆ ಸತತವಾಗಿ ಬೆಳಕು, ಹಗಲಿಲ್ಲ ರಾತ್ರಿ ಇಲ್ಲ. सिर्फ आधा पृथ्वी को निरंतर रीति से Correct रोशनी है? गिरेगा, दिन और रात नहीं ಹೌದಾ होगा. ಇಲ್ಲ? सही है या ಏನ್ ಮಾಡಿ नहीं? ತೋರಿಸ್ಬೇಕಾ? क्या कर कर Correct दिखाना है? है? सही है. ಅದಕ್ಕೆ ಏನ್ ಮಾಡಿದ ದೇವರು? इसीलिए परमेश्वर ने क्या किया? ಭೂಮಿಯನ್ನ ಸುತ್ತುವಂಗ್ ಮಾಡ್ದ. पृथ्वी को घूमने जैसे उन्होंने रचा. ಈಗೇನಾಯ್ತು? अब क्या हुआ? ಸೂರ್ಯನ ಬೆಳಕು ಎಲ್ಲರಿಗೂ ಸಿಕ್ತು, सूरज का रोशनी सबको मिल ಆದ್ರೆ रहा है, ಪಾಳೆ ಪ್ರಕಾರ. लेकिन एक एक अनुसार, एक एक के अनुसार. ಹೌದಲ್ಲ? सही है. ಈಗ ನಮಗ್ ಬೆಳಕಾಗೈತೆ, अब हमको रोशनी हुआ है ಯಾಕಂದ್ರೆ ನಾವ್ ಈ ಕಡೆ ಇದೀವಿ, क्योंकि ಸೂರ್ಯ ಇಲ್ಲಿದೆ, हम इस तरफ है ಈ और ಕಡೆ सूरज ಇದೀವಿ. हमारे सामने ಈಗ ನಮಗ್ है ಬೆಳಕಾಗೈತೆ. और हमारे लिए अभी रोशनी है. ಅಮೆರಿಕಾದವರು ಮಲಗಿದಾರ ಈಗ. अमेरिका के लोग अब सोए हैं. ಯಾಕೆ? क्यों? ಅವ್ರಿಗೆ ಕತ್ಲಾಗಿದೆ. उनको रात हुआ है. ಅಲ್ಲ, ಹಿಂದವ್ರು ಇದೀರಲ್ಲ, ಅರ್ಥ ಆಗ್ತದೆ आप ತಾನೆ? समझ रहे हो ना? ಹೌದಿಲ್ಲ? सही ಈಗ है. ತಿರುಗ್ತಿರ್ಲಿಲ್ಲ ಅಂದ್ರೆ अगर ये नहीं घूमता तो ಅಮೆರಿಕದವ್ರು ಬರೀ ಕತ್ಲೆ. अमेरिका के लोगों को सिर्फ अंधियारा होता. ಈಗ ಇದು ತಿರುಗಿದ್ರೆ अगर ये घूमेगा तो ಈಗ ನಮ್ಗೆ 4 ಗಂಟೆ 5 ಗಂಟೆ ಆಗ್ತಾ ಆಗ್ತಾ ನಾವು ಕತ್ಲಿಗೆ ಬಂದ್ಬಿಡ್ತೀವಿ. 4-5 बजते बजते हम भी अंधियारे में ಅವ್ರಿಗೆ ಬೆಳಕು ಬರ್ತದೆ. पहुंचेंगे और उनको रोशनी आ जाता है. ಸೊ ದೇವ್ರ ಏನ್ ಮಾಡಿದ್ರು ಅಂದ್ರೆ, इसलिए परमेश्वर ने क्या किया? ಬ್ಯೂಟಿಫುಲ್ ಅಲ್ಲ? बहुत सुंदर है ना? ದೇವ್ರ ಏನ್ ಮಾಡಿದ್ರು? परमेश्वर ने क्या किया? ಸೂರ್ಯನ್ ಮಾಡಿದ್ರು, सूरज को रचा, ಭೂಮಿನ ಮಾಡಿದ್ರು, पृथ्वी को रचा, ನೋಡಿದ್ರು, उन्होंने देखा, ನಂತರ ಏನ್ ಮಾಡಿದ್ರು? उसके बाद उन्होंने क्या ಹಿಂಗೆ किया? ಸ್ವಲ್ಪ ಹಿಂಗೆ ಭೂಮಿಗೆ ಏನ್ ಮಾಡಿ ಹಿಂಗ್ ತಿರುಗಿಸಿದ್ರು. पृथ्वी को ऐसे उन्होंने घुमाया ಅವಾಗ ತಿರುಗಿಸಿದ್ರೆ और तब जब उन्होंने घुमाया, ಅದು ಈಗ ತಿರುಗ್ತಾನೆ ಇದೆ. अभी तक वो घूम रहा है. ಕೇಳ್ತಾ ಇದ್ದೀರಾ? क्या आप सुन रहे ಈಗಪ್ಪ हैं? ಪ್ರತಿ ದಿವಸ ದೇವ್ರು ಬಂದು ಒಂದ್ ದಿವಸ ಆಯ್ತಂತ ಹಿಂಗ್ ತಿರುಗಿಸಿ ಹೋಗ್ತಾರ? हर दिन सुबह हो गया कि आकर परमेश्वर से घुमाते हैं. ಪ್ರತಿ ದಿವಸ ದೇವ್ರು ಬಂದು ಭೂಮಿಯನ್ನು ತಿರುಗಿಸ್ತಾ ಇದಾರ? क्या हर दिन आकर परमेश्वर पृथ्वी को घुमा रहे हैं? ಇಲ್ಲ. नहीं. ತಿಳಿತಾ? आप समझ रहे हो? ಅದಕ್ಕೆ ನಾವು ಮೆಕ್ಯಾನಿಸಮ್ ಅಂತೀವಿ. उसे हम तंत्र कहते हैं. ಯಾಂತ್ರಿಕವಾಗಿ उसे हम तंत्र कहते हैं. ಇಂಜಿನ್ ಸ್ಟಾರ್ಟ್ ಆಯ್ತು. इंजन स्टार्ट होता ಹಂಗೇನೆ है. वैसे ही ದೇವರು परमेश्वर ಒಂದ್ ಹೆಣ್ಣು ಮಗು ಹುಟ್ಟಿದಾಗ जब एक लड़की पैदा होती है, ಇಳಿದು ಬಂದು ಅದರಲ್ಲಿ ಗರ್ಭಕೋಶ ಸಿದ್ಧ ಮಾಡೋದಿಲ್ಲ ತಾನೆ? आकर उसमें गर्भकोश तैयार नहीं करते हैं ना? ಮೊದಲೇ ಸ್ತ್ರೀಯನ್ನು ಉಂಟು ಮಾಡಿದಾಗ पहले स्त्री को जब उन्होंने रचा, ಮೆಕ್ಯಾನಿಸಮ್ ಹಾಕ್ಬಿಟ್ಟ, उस तंत्र को उसमें उसने डाल दिया. ನೆಕ್ಸ್ಟ್ ಮಕ್ಕಳನ್ನ ಹೆಂಗ್ ಹುಟ್ಟಿಸ್ಬೇಕಂತ अगले बच्चों को कैसा जन्म देना है, ಗರ್ಭಕೋಶ ಕೊಟ್ಬಿಟ್ಟ. गर्भकोश को उन्होंने दे दिया. ಅಂದ್ರೆ ಮುಂದಿನ ಹುಟ್ಟೋ ಮಗು उसका मतलब अगला जन्मने वाला बच्चा ಗರ್ಭಕೋಶದಿಂದಲೇ ಹುಟ್ಟುತ್ತದೆ. गर्भकोश से ही वो जन्मेगा. ಕರೆಕ್ಟಾ? सही है. ಇಡೀ ಲೋಕ, पूरा दुनिया, ಅದಕ್ಕೆ ಬೈಬಲ್ ಏನ್ ಹೇಳ್ತದೆ? इसीलिए पवित्र शास्त्र क्या कहता है? 7ನೇ ದಿನದಲ್ಲಿ 7वें दिन में ದೇವರು परमेश्वर ने ವಿಶ್ರಮಿಸಿಕೊಂಡನು. विश्राम किया. ಅಂದ್ರೆ उसका मतलब
ಮಷಿನ್ ಚಾಲು ಮಾಡಿಬಿಟ್ಟು मशीन चालू करके ಓಕೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅವ್ರದ್ದು ಕೊಟ್ಟು स्त्रियों को उनका देकर ಗಂಡು ಮಕ್ಕಳಿಗೆ ಅವ್ರದ್ದು पुरुषों को उनको ಪ್ರಾಣಿಗಳಿಗೆ देकर ಅದರದ್ದು ಗಿಡಗಳಿಗೆ प्राणियों को ಅದರದ್ದು पेड़ पौधों को उनको कहता देकर इधर? क्या आप सुन रहे हैं ಮುಗೀತು. खत्म हो गया ಇನ್ನು ನನ್ನನ್ನ ಪ್ರತಿ ನೋಡಿದೆ ಕೆಲವು ಜನರು ಏನಂದ್ರೆ ದೇವ್ರು ಹಿಂಗೆ ಯಾಕೆ ಮಾಡಿದ್ರೆ ದೇವರು ಬಂದು ಸುಮ್ಮನೆ ನಿನ್ನ ಜೀವನದಲ್ಲಿ ಮೂಗ್ ತೂರಿಸೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಜನರೇಟರ್ ಹೊಡೆದವನೇ ಅದ್ರ ಪ್ರಕಾರ ಜೀವನ ಹೋಗ್ತಿರ್ತದೆ ಅಷ್ಟೇ परमेश्वर आपकी जिंदगी में आकर दखलंदाजी नहीं करते पहले उन्होंने स्टार्ट किया और आपका जिंदगी उसके अनुसार ही चलते रहेगा ಪಾಸ್ಟರ್ ಮತ್ತೆ ಹಿಂಗೆ ಯಾಕಾಯ್ತು ರೀ पासवान जी तो ऐसे क्यों हुआ ಗಾಡಿ ಸರಿ ಓಡಿಸಿದ್ರೆ ಏನಾಗೋದಿಲ್ಲ गाड़ी सीधा चलाएंगे तो कुछ नहीं ನೀನ್ होगा ಎತ್ತರ ಪತ್ರ ಓಡಿಸಿದ್ರೆ ಅವ್ನಿಗೆ ಯಾಕೆ ಬೈತೀಯ अगर आप ऐसे वैसे चलाएंगे और उनको क्यों आप डांटते हो ಇಂಟ್ರೆಸ್ಟಿಂಗ್ ಅಲ್ಲ ये ಇವತ್ತು दिलचस्प है ना ನಂದು ಎನ್ಫೀಲ್ಡ್ ಆಯ್ತಪ್ಪ मेरा एनफील्ड है ನಾನು ಇನ್ನು ಪ್ರತಿ ದಿವಸ ಎನ್ಫೀಲ್ಡ್ ಅವ್ರಿಗೆ ಫೋನ್ ಮಾಡ್ತೀನ मैं क्या हर दिन एनफील्ड लोगों को फोन हेलो? करता हूँ हेलो ಚೆನ್ನೈ ಎನ್ಫೀಲ್ಡ್ ಆಫೀಸ್ चेन्नई एनफील्ड ऑफिस ಇವತ್ತು ನಾನು 10 ಗಂಟೆಗೆ ಆಫೀಸಿಗೆ ಹೋಗ್ಬೇಕ್ರಿ ಯಾರನ್ನಾದ್ರೂ ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಕಳಿಸ್ರಿ आज 10 बजे मुझे ऑफिस जाना अंतिम है है? किसी को गाड़ी स्टार्ट करने के लिए भेजिए ಅನ್ಬೋದಾ क्या ऐसे मैं कह सकता हूँ ಅವ್ರಂತರಲ್ಲ ಯಾವನ್ಲೇ ನೀನು वो कहता है तुम कौन हो ಗಾಡಿ ಚಾಲು ಮಾಡ್ಲಿಕ್ಕೆ ಬೀಗ ಕೊಟ್ಟಿದೀವಲ್ಲ गाड़ी चालू करने के लिए अदन चाबी दिया हाक, है ना उसे डालो ತಿರುವು उसे घुमाओ ಬಟನ್ ಇದ್ರೆ ಬಟನ್ ಒತ್ತು बटन है तो बटन को चालू ಅದಕ್ಕಿಂತ करो ಹಳಿ ಗಾಡಿ ಇದ್ರೆ ಕಿಕ್ ಮಾಡು उससे भी पुराना गाड़ी है तो Start किक आगತ್ತೆ. मारो और चालू होगा ಮತ್ತ್ಯಾಕೆ ನಿಮ್ ಗಾಡಿ ಬಂದದಾವು तो फिर क्यों आपकी गाड़ी बंद है Correct है? सही है ಎಷ್ಟು ಜನರಿಗೆ ಅರ್ಥ ಆಗ್ತಾ कितने ಇದೆ लोग समझ पा रहे हैं ದೇವರು परमेश्वर ಮೊದಲು ಎಲ್ಲ ಸ್ಟಾರ್ಟ್ ಮಾಡಿ पहले सब कुछ शुरू करके ನಿಮ್ಮನ್ನ ಒಂದು ಮೆಕ್ಯಾನಿಸಮ್ ನಲ್ಲಿ ಹಾಕದ आपको एक तंत्र में उन्होंने डाला ಎಷ್ಟು ಇದು ಅರ್ಥ ಆಗ್ತಾ ಇದ್ರೆ ಒಂದ್ಸರಿ ಆಮೇಲೆ अगर ये समझ आ रहा है तो एक बार आमीन आप Clear कहिए। अल्ला? ये स्पष्ट है ना ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಇವತ್ತು थोड़े से सवालों का जवाब आपको ಪಾಸ್ಟ್ರೆ मिलेगा पासवान ನಾನು ಅಲ್ಲಿ जी ಹೋದ್ರೆ मैं वहाँ जाऊंगा तो ಎಡುತ್ತೀನಂತ ಗೊತ್ತಿದ್ರು गिरूंगा क्योंकि पता ದೇವರು रहने ಅಲ್ಲಿ के बाद भी ಅಲ್ಲಿ ಯಾಕೆ ಹೋಗ್ಲಿಕ್ಕೆ ಬಿಟ್ಟ ನನಗೆ परमेश्वर ने क्यों मुझे वहाँ जाने दिया ಯಾಕೆ ನಿಮ್ ಗಾಡಿ ಯಾವಾಗಾದ್ರೂ ರಾಡಿಯಲ್ಲಿ ಸಿಕ್ಕೊಂಡೈತಾ आपका गाड़ी कभी कीचड़ में फंसा है ಅಲ್ಲಿ ಹಾಕೋಕ್ಕಿಂತ ಮುಂಚೆ ಕಾಣಿಸ್ತಾ ಇಲ್ವೋ वहाँ पर डालने से पहले दिखाई दिया या ಮತ್ತೆ नहीं ಯಾಕೆ ಹಾಕಿದ್ರಿ तो फिर क्यों आपने डाला ಧರ್ಮೋಪದೇಶ ಕಾಂಡ व्यवस्था विवरण का पुस्तक ಯಾಕೋ ಜನರಿಗೆ ಯಾಕೋ ಯಾರು ಲೈಕ್ ಆಗ್ತಿಲ್ಲ ಏನೋ ಇಂಟ್ರೆಸ್ಟಿಂಗ್ ಇದೆ ಇಲ್ಲ ये दिलचस्प है या नहीं ಧರ್ಮೋಪದೇಶ ಕಾಂಡ व्यवस्था विवरण का पुस्तक 30ನೇ ಅಧ್ಯಾಯ उसका 30वां अध्याय ಎಷ್ಟು ಇಲ್ಲ ನಾನು ಹೇಳ್ದಂಗೆ ಹೇಳ್ಬೇಕು 30ನೇ ಅಧ್ಯಾಯ उसका 30वां ವೆರಿ अध्याय ಗುಡ್ 19ನೇ ವಚನ 19वां वचन ನಾನು ಜೀವ ಮರಣಗಳನ್ನು ಹ. ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಬಸ್ ಏನ್ ಹೇಳ್ತಾನೆ ದೇವರು ಕೇಳಿ ನನ್ನ ನೋಡಿ मेरी और आप देखिए ನಿಮ್ಮ ಆ ಮೆಕ್ಯಾನಿಸಮ್ ಚಾಲು ಆಗುವಾಗ वह तंत्र जब प्रारंभ होता है ಇಲ್ಲಿವರೆಗೆ ಎಷ್ಟು ಜನರಿಗೆ ಅರ್ಥ ಆಯ್ತು यहाँ तक कितने लोगों को समझ आया ಇನ್ನು ಪಾಸ್ಟರ್ ನನಗೆ ಯಾಕೆ ಹಿಂಗೆ ಒಂದು अब ನಿಮಿಷ पासवान जी मुझे ही ऐसे ಕೇಳಿ थोड़ा ನಾನು एक ಈ मिनट ವಚನ रुकिए। ಬರೋಕ್ಕಿಂತ ಮುಂಚೆ ನಾನು ಕೇಳಿ इस वचन के पास आने से पहले मुझे सुनिएगा। ದೇವರು ಭೂಮಿಯನ್ನು ಸೃಷ್ಟಿ ಮಾಡಿದ परमेश्वर ने पृथ्वी को रचा ಹಲೋ ಇಷ್ಟು ದೊಡ್ಡ ಸಮುದ್ರ ಮಾಡಿದ್ರ इतना बड़ा समंदर उन्होंने ಕರೆಕ್ಟಾ बनाया सही है ಇನ್ನ ಒಕ್ಕಲ್ತನಕ್ಕೆ ಸಿಹಿ ನೀರು ಬೇಕು वहाँ पर उपज को उगाने के लिए मीठा पानी चाहिए ಸೊ ಏನ್ ಮಾಡಿದ್ರು ದೇವರು इसलिए परमेश्वर ने क्या किया ಸೂರ್ಯನ ಹೀಟ್ ಏರ್ಸಿದ್ರು सूरज की गर्मी को उन्होंने बढ़ाया ಮೂರು ಋತುಗಳನ್ನ ಮಾಡಿದ್ರು 3 ऋतुओं को उन्होंने बनाया ಕರೆಕ್ಟಾ सही है ಸೊ ಈಗ ಏನಾಗ್ತದೆ अब क्या हो रहा है ಸಮುದ್ರ ನೀರು ಆವಿ ಆಗ್ತದೆ समंदर का पानी जो है वो आप बनता है ಮೋಡ ಆಗ್ತದೆ और बादल में बदलता है ಮಳೆ ಬರ್ತದೆ और बारिश आता है ಪ್ರತಿ ವರ್ಷ हर साल ದೇವರು ಬೇಸಿಗೆ ದಿನ परमेश्वर गर्मी के दिन में ಬಂದು ಸೂರ್ಯನ ತಾಪ ಹೆಚ್ಚಿಸ್ತಾರ आकर सूरज के तपन को बढ़ाते हैं ಒಂದ್ नहीं ಸಾರಿ ಸೆಟ್ ಮಾಡಿದ್ರು ಅದನ್ನ एक बार उन्होंने उसे सेट किया है ಈಗ ನಾವು ಅಯ್ಯೋ ದೇವ್ರೇ ಈ ವರ್ಷ ಮಳೆ ಹಾಕಿಲ್ಲಪ್ಪ परमेश्वर यह साल बारिश नहीं हुआ है पिता ಯಾಕಿಲ್ಲ क्यों नहीं है ಗ್ಲೋಬಲ್ ವಾರ್ಮಿಂಗ್ ग्लोबल वार्मिंग ದೇವ್ರು ಏನ್ ಹೇಳಿದ್ರು परमेश्वर ने क्या कहा ಇಡೀ था ಭೂಮಂಡಲ ಆಡಳಿತ ಮಾಡು पूरे पृथ्वी पर अधिकार चलाओ ತೋಟವನ್ನ ನೋಡಿಕೊಳ್ಳೋದಕ್ಕೆ ಆತನನ್ನ ಇಟ್ರಲ್ಲ बगीचे को ख्याल रखने के लिए उन्होंने रखा ನಾವ್ ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ अगर हम उसे अच्छी तरीके से ಇವತ್ತು ख्याल ಎಲ್ಲ रखते ಚೆನ್ನಾಗಿರೋದು तो आज भी सब कुछ ठीक ठाक होता ಸಿಕ್ಕಂಗೆ ಮರ ಕಡಿದ್ವಿ जैसे चाहिए वैसे पेड़ों को काट दिया ಸಿಕ್ಕಂಗೆ ಫ್ಯಾಕ್ಟರಿಗಳನ್ನ ಹಾಕೊಂಡ್ವಿ जैसे चाहिए वैसे फैक्ट्रियों को डाला ಭೂಮಿಯ ತಾಪಮಾನ ನಾವೇರಿಸಿದ್ವೋ ದೇವ್ರು ಏರಿಸಿದ್ರು परमेश्वर के तापमान को हमने बढ़ाया या फिर परमेश्वर ने बढ़ाया ನಾವೇರಿಸಿದ್ವಿ हमने बढ़ाया ಸೊ है ಈಗ ಮೆಕ್ಯಾನಿಸಮ್ ಕೆಡ್ತಾ ಇಲ್ಲ इसीलिए अब तंत्र जो है वो खराब हो रहा है ಈಗ ದೇವ್ರು ಯಾಕೆ ಮಳೆ ಕೊಡುವಲ್ರು ಪಾಸ್ಟ್ರೆ पासवान जी परमेश्वर क्यों आप बारिश नहीं दे रहे हैं ಕೆಡಿಸ್ಕೊಂಡವ್ರು ಯಾರು खराब करने वाले कौन है ಈ ವಾಕ್ಯ ಏನ್ ಹೇಳ್ತಾ ಇದೆ ये वचन क्या कह रहा है
ಆಶೀರ್ವಾದ ಶಾಪಗಳನ್ನ ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೇಳಿಲೆ, मेरी ओर देखिए. ಆಶೀರ್ವಾದಗಳನ್ನಂದ್ರೆ ಆಶೀರ್ವಾದಗಳನ್ನಲ್ಲ, आशीर्वाद यानी आशीष ದೇವರು को ಹೇಳ್ತಾ ಇದ್ದಾರೆ नहीं. ಅಂದ್ರೆ परमेश्वर क्या कह रहे हैं? ಆಶೀರ್ವಾದದ ಮಾರ್ಗಗಳನ್ನ, आशीष के रास्तों को, ಶಾಪದ ಮಾರ್ಗಗಳನ್ನ श्राप के रास्तों को ನಿನ್ನ ಮುಂದಿಟ್ಟಿದ್ದೇನೆ. आपके सामने मैंने रखा है. ಈ ಮಾರ್ಗ ಹಿಡಿದ್ರೆ इस रास्ते को पकड़ोगे आशीर्वाद है, आशीष मिलेगा. ಈ ಮಾರ್ಗ ಹಿಡಿದ್ರೆ, और इस रास्ते को पकड़ोगे तो ಕೇಳ್ತಾ ಇದ್ದೀರಾ? क्या आप सुन रहे हैं? ಈ ಮಾರ್ಗ ಹಿಡಿದ್ರೆ इस रास्ते को पकड़ोगे शाप तो है. श्राप होगा. ಮೆಕ್ಯಾನಿಸಮ್ ಸೆಟ್ ಆಗ್ಬಿಟ್ಟಿದೆ. ಅದು तंत्र वो सेट हो चुका है. ಪಾಸ್ಟರ್ ಇನ್ನು ಎಷ್ಟು ವರ್ಷ ಇನ್ನು ಎಷ್ಟು ಕಷ್ಟ ಪಾಸ್ಟರ್ पासवान भी और कितना तकलीफ ನಿನ್ ಮೇಲೆ ಬಿಟ್ಟಿದ್ದು. वो आप पर छोड़ा गया याके? है. क्यों? ಎಡೆ ಬಿಡದೆ निरंतर रीति से बिना छोड़े प्रार्थना करना, ಮೆಕ್ಯಾನಿಸಮ್. वह तंत्र ನೀವು ಅದನ್ನ ಅದು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. वो कुछ भी नहीं कर सकता. ಕೇಳ್ತಾ ಇದ್ದೀರಾ? क्या आप सुन रहे हैं? ಪಾಸ್ಟರ್ ದೇವರ ಪ್ರೀತಿ ಸ್ವರೂಪನು. पासवान जी परमेश्वर प्रेम करने ನಿಮ್ಮ वाले ಮಕ್ಕಳನ್ನ पिता ಎಷ್ಟೇ है. ಪ್ರೀತಿ ಮಾಡ್ರಿ ನೀವು, आप आपके बच्चों को कितना भी प्यार करें, ಅವ್ರ ಗಟ್ಟರ್ನಲ್ಲಿ ಬಿದ್ದು ಬಂದ ಮೇಲೆ वो गटर में गिर कर आने के बाद ನಾನು ಸ್ನಾನ ಮಾಡೋದಿಲ್ಲ ಅಂತ ಹಠ ಹಿಡಿದ್ರೆ मैं नहीं नहाऊंगा कि जिद करेगा तो ಎಷ್ಟು ದಿನ ಹಂಗೆ ಕೊಳ್ಳಿಸ್ತೀರಾ? कितने दिन ऐसे ही आप उसे बिठाएंगे? ಒಂದು ಕಪಾಳ ಬಿಗಿತೀರಾ? एक उसकी कानपट्टी मारेंगे. ಅಷ್ಟೇ ರೀ ಅವನು ಮಾಡ್ತಾ ಇರೋದು. सिर्फ उतना ही वो भी कर रहे हैं. ಯಾರು ಒಳ್ಳೇದಕ್ಕೆ? किसके भलाई के लिए? ನನ್ನ ವೈಯಕ್ತಿಕ ಜೀವನದಿಂದ ಹೇಳ್ತಾ ಇದ್ದೀನಿ ನಿಮಗೆ. मेरे वैयक्तिक जिंदगी से मैं आपसे कह रहा हूँ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು कितना भी प्रार्थना करेंगे तो ಎಲ್ಲಿವರೆಗೆ भी जहाँ तक ಮಾರ್ಗ ಸರಿ ಮಾಡ್ಕೊಳ್ಳಿಲ್ವೋ रास्ते को ठीक नहीं करेंगे, ಅಲ್ಲಿವರೆಗೆ ಏಳಿಗೆ ನಾನು ಕಾಣಲಿಲ್ಲ. वहाँ तक बढ़ोतरी को मैंने नहीं देखा. ದೇವರು ಪ್ರೀತಿ ಸ್ವರೂಪಿ. परमेश्वर प्यार स्वरूपी है. ಎಷ್ಟೇ ಪ್ರೀತಿ ಮಾಡಿದ್ರು ಸಹ कितना प्यार करने के बावजूद भी ಅವನ್ ಏನ್ ಮೆಕ್ಯಾನಿಸಮ್ ಇಟ್ಟಿದಾನಲ್ಲ, जो तंत्र उन्होंने रखा है ना, ಅದ್ರ ಪ್ರಕಾರನೇ ಹೋಗ್ತದ. उसके प्रकार ಗಾಡಿ. ही वो चलेगा. ಇಲ್ಲಿವರೆಗೆ ಎಷ್ಟು ಜನರಿಗೆ ಅರ್ಥ ಆಯ್ತಾ? यहाँ तक ಈ ಹಳೆ कितने लोग समझ पा ಒಂದಿನ रहे हैं? ನಮ್ಮ ಮನೆಗೆ ಬಂದೆ, ಎಷ್ಟು ಚೆನ್ನಾಗಿ ಇಟ್ಟಿದಾನ ನೋಡ್ರಿ ದೇವರು. देखिए परमेश्वर ने कितना अच्छा रखा ಕೇಳ್ತಾ है. ಇದ್ದೀರಾ ಇಲ್ಲ? आप सुन रहे हो या नहीं? ಪಾಸ್ಟ್ರೇ, ಪಾಸ್ವಾನ್ ಮಕ್ಕಳಾಗದೆ ಇದ್ರೆ ಅವು ಎಲ್ಲದಕ್ಕೂ ಬರ್ತೀನಿ ಹೆಜ್ಜೆ ಹೆಜ್ಜೆ ಆಗಿ. हर एक एक कदम पर मैं आऊंगा. ಎಲ್ಲಿ ಏನು ಮಾಡ್ಬೇಕಂತ ನೋಡ್ಕೊಳ್ಳೋಣ. कहाँ पर क्या करना है उसे हम ಇವತ್ತು ಇದು देखेंगे. ಪ್ರಾರಂಭ. आज सिर्फ प्रारंभ ಇನ್ನು है. ಈ ನೀರಿನ ಆಳಕ್ಕೆ ಇಳಿತಾ ಹೋಗೋಣ ನಾವು. यहाँ से गहराई में उतरते हम ಆಳವಾದದನ್ನ जाएंगे. ಕಲ್ತ್ಕೊಳ್ಳೋಣ. गहराई चीजों को हम सीखेंगे. 24 23 ಆಗಿರಬಾರ್ದು. 2024-23 नहीं होना है. ಯಾರಾದ್ರೂ ಹೇಳ್ರಿ 24. कोई तो कहिए 24. ಅಲ್ಲ ಮುಂದೆ ಇನ್ನು 10 ಸಲ ಅಂದ್ರೆ ಇನ್ನು 10 ಸಲ ನೀವು 24 23 ಅನ್ನೋರು ನೀವು. अगर और 10 बार 24 ಅನ್ನೋರು पूछूंगा तो ಮುಂದೆ 24 ही आप कहेंगे. 24 23 ಆಗಿರಬಾರ್ದು. ಅಯ್ಯೋ ದೇವ್ರೆ, ಆಮೇನ್. आमेन. ದೇವ್ರು ಅದರಲ್ಲಿ ಅದಕ್ಕೆ इसीलिए ಏಸಾವನ ಹುಟ್ಟಿದಾಗ ಏನ್ ಸಾರಿ ಇಸ್ಮಾಯಿಲ್ ಹುಟ್ಟಿದಾಗ ಏನ್ ಹೇಳ್ತಾ ಇದೆ? इस्माइल का जब जन्म हुआ था तब क्या कहता है? ಇಸ್ಮಾಯೇಲನು इस्माइल ಅದರಲ್ಲಿ ಒಬ್ಬ ಮಗ वह उसमें से एक बेटा ಸ್ವಾಭಾವಿಕವಾಗಿ ಹುಟ್ಟಿದ. वह स्वाभाविक और से नैसर्गिक और से ನನಗೂ उसका जन्म ಅದಕ್ಕೂ हुआ. ಏನು ಸಂಬಂಧ ಇಲ್ಲ. मुझे और उसको कोई संबंध नहीं ನಾನು है. ಅವನನ್ನ ಹುಟ್ಟಿಸ್ಲಿಲ್ಲ. मैंने उसका जन्म नहीं होने दिया. ವ್ಯತ್ಯಾಸ ಅರ್ಥ ಆಯ್ತಾ? व्यत्यास आप समझ पा रहे ದೇವರು हो? ಲೋಕವನ್ನ ಸೃಷ್ಟಿ ಮಾಡಿ परमेश्वर ने दुनिया को रचकर ಅದನ್ನ ನಡೆಯುವುದಕ್ಕೆ ಬಿಟ್ಟು ಕೈ ಮುಗಿತಲ್ಲಿಗೆ. उसे चलने के लिए छोड़कर वही पर ಪಾಸ್ಟರ್ खत्म हुआ. ಹಂಗ ಮಾಡಿದ್ರೆ ಹೆಂಗೆ? पासवान जी ऐसे करेंगे तो कैसे? ಪ್ರತಿದಿನ ಅವನು ಬರ್ಬೇಕಲ್ವಾ? हर दिन वो आना है ना. ಸರ್, ನಿಮ್ಮಲ್ಲಿ ಎಷ್ಟು ಜನರ ಕಾರಿನ ಮಾಲಕರು, ಕಾರಿನ ಮ್ಯಾನುಫ್ಯಾಕ್ಚರರ್, ಟಾಟಾದ ಕಾರ್ ತಗೊಂಡವರು, ಟಾಟಾ ಕಂಪನಿಯಿಂದ ಸಿಇಒ ಪ್ರತಿ ದಿವಸ ನಿಮ್ಮ ಮನೆಗೆ ಬರ್ತಾರ? आप में से कितने लोगों के घर को हर दिन आपके कार के सीईओ जो है कंपनी वाले आते हैं? ನಿಸಾನ್ ಕಂಪನಿ ಕಾರ್ ಅಪ್ಪ ನಂದು. मेरा निसान कंपनी कार है. ಭಯಂಕರ ಗಲೀಜ್ ಆಗೈತೆ. बहुत गंदा हो चुका है. ನಾನು ಡೈರೆಕ್ಟ್ ನಿಸಾನ್ ಕಂಪನಿಗೆ ಫೋನ್ ಮಾಡ್ತೀನಿ, ಸರ್ मैं डायरेक्ट निसान कंपनी